Good morning, children. A pleasant welcome to today's class. Dear children, in the last class, we have started the chapter Introduction to Euclid's Geometry from Geometry part. In that lesson, we discussed about the meaning of geometry and also the contribution of Euclid towards geometry, and also we discussed about the definitions given by Euclid and also about axioms. Isn't it, children? In today's class, let's discuss about postulates. ಸೊ ಪ್ರೀತಿಯ ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮಿಟ್ರಿ ಅನ್ನೋ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಆ ಲೆಸನಲ್ಲಿ ಜಾಮಿಟ್ರಿ ಅಂದರೆ ಏನು, ಜಾಮಿಟ್ರಿ ಹೇಗೆ ಇಂಟ್ರೊಡ್ಯೂಸ್ ಆಯಿತು, ಮತ್ತು ಯೂಕ್ಲಿಡ್ ಅವ್ರನ್ನ ಯಾಕೆ ನಾವು ಜಾಮಿಟ್ರಿಯ ಪಿತಾಮಹ ಅಂತ ಕರಿತೀವಿ, ಅವರ ಒಂದು ಕೊಡುಗೆಗಳು ಏನು ಜಾಮಿಟ್ರಿಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆ ಅವರು ಕೊಟ್ಟಿರೋ ಒಂದು ಡೆಫಿನೇಷನ್ಸಲ್ಲಿ ಕೆಲವು ಡೆಫಿನೇಷನ್ಸನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಆಕ್ಸಿಯಮ್ಸ್ ಅಂದರೆ ಏನು ಅಂತ ಕೂಡ ತಿಳ್ಕೊಂಡಿದ್ವಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಪಾಸ್ಚುಲೇಟ್ಸ್ ಅಂದರೆ ಏನು ಅಂತ ನಾವು ಕಲಿತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಆಕ್ಸಿಯಮ್ಸ್ ಅಂದರೆ ಏನು ಅಂತ ನಾವೆಲ್ಲರೂ ಕಲ್ತಿದ್ವಿ. ಆ್ಯಸ್ ವಿ ಆಲ್ ನೋ, axioms are the general statements which are accepted without any proof. So which are applicable to all the branches of maths and science. ಆಕ್ಸಿಯಮ್ಸ್ ಅನ್ನೋದು ಒಂದು ಜನರಲ್ ಸ್ಟೇಟ್ಮೆಂಟ್ ಮಕ್ಕಳ. ಸೊ ಅದನ್ನು ನಾವು ಯಾವುದೇ ಪ್ರೂಫ್ ಇಲ್ದಲೇ ಒಪ್ಕೋತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ದ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನ್ನೋದು ಹೌದಲ್ವಾ, ದ ಹೋಲ್ ಈಸ್ ಗ್ರೇಟರ್ ದೆನ್ ಪಾರ್ಟ್. ಇದು ನಾವು ಬರೀ ಮ್ಯಾಥ್ಸಿಗೆ ಮಾತ್ರ ಅಪ್ಲೈ ಆಗೋದಿಲ್ಲ. ನೀವು ಯಾವುದೇ ಒಂದು ಇದರಲ್ಲೂ ಕೂಡ ಏನಾಗುತ್ತೆ, ಫೀಲ್ಡಲ್ಲೂ ಕೂಡ ಈ ಒಂದು ಸ್ಟೇಟ್ಮೆಂಟು ಅಪ್ಲೈ ಆಗುತ್ತೆ. ಸೊ ಈ ಒಂದು ಜನರಲ್ ಸ್ಟೇಟ್ಮೆಂಟನ್ನು ನಾವು ಪ್ರೂಫ್ ಇಲ್ದಲೇ ಒಪ್ಕೊಳ್ತೀವಿ. ಇದು ಮ್ಯಾಥ್ಸಿಗೆ ಮಾತ್ರ ಅಲ್ಲ, ಬೇರೆ ಒಂದು ಜಾಮಿಟ್ರಿಗೆ ಮಾತ್ರ ಅಲ್ಲ, ಕಂಪ್ಲೀಟ್ ಮ್ಯಾಥ್ಸಿಗೆ ಏನಾಗುತ್ತೆ, ಅಪ್ಲೈ ಆಗುತ್ತೆ. ಓಕೆ, ಸೊ ಮ್ಯಾಥ್ಸ್ ಆ್ಯಂಡ್ ಆಲ್ ದಿ ಬ್ರಾಂಚಸ್ ಆಫ್ ಸೈನ್ಸ್ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಹಾಗಾದರೆ ಈಗ ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ postulates. So postulates means the assumption which are very specific in geometry are called postulates. So hagadre the statements are assumption which are particular to geometry. ಈಗ ಆಕ್ಸಿಯಮ್ಸ್ನ ನಾವು ಕಲಿತಾಗ ಏನು ಹೇಳಿದ್ವಿ, ವಿಚ್ ಈಸ್ ಅಪ್ಲಿಕಬಲ್ ಟು ಆಲ್ ದಿ ಬ್ರಾಂಚಸ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಅಂತ ಹೇಳಿದ್ವಿ. ಆದರೆ ಪಾಸ್ಚುಲೇಟ್ಸ್ ಆಗಲ್ಲ, ಇಟ್ ಈಸ್ ಓನ್ಲಿ ಅಪ್ಲಿಕಬಲ್ ಟು ಜಾಮಿಟ್ರಿ. ಸೊ ದಿಸ್ ಆರ್ ದ ಅಸಂಪ್ಷನ್. ಸೊ ಈ ಒಂದು ಅಸಂಪ್ಷನ್ನು ಏನು ಜಾಮಿಟ್ರಿಗೆ ಮಾತ್ರ ಏನಾಗುತ್ತೆ, ಅಪ್ಲೈ ಆಗುತ್ತೆ ಮಕ್ಕಳ. ಓಕೆ, ಸೊ ದೇರ್ ಆರ್ 5 ಪಾಸ್ಚುಲೇಟ್ಸ್ ಬೈ ಯೂಕ್ಲಿಡ್. ಸೊ ಟೋಟಲಿ ಎಷ್ಟು ಪಾಸ್ಚುಲೇಟ್ಸ್ ಇದೆ, 5 ಪಾಸ್ಚುಲೇಟ್ಸ್ ಇದೆ. ಆ್ಯಂಡ್ ಎಷ್ಟು ಆಕ್ಸಿಯಮ್ಸ್ನ ನಾವು ಏನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ, 7 ಆಕ್ಸಿಯಮ್ಸ್ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ. ಸೊ ಹಾಗಾದರೆ ಏನಿದೆ ಫಸ್ಟ್ ಪಾಸ್ಚುಲೇಟು, ಆ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್, ಹೌದಲ್ವಾ. ಸೊ ಒಂದು ಸ್ಟ್ರೈಟ್ ಲೈನ್ನ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನಾವು ಏನು ಮಾಡ್ಬೋದು, ಡ್ರಾ ಮಾಡ್ಬೋದು. ಆ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ಸೊ ಈಗ ಜಸ್ಟ್ ಇಲ್ಲಿ ನೋಡ್ಕೊಳ್ತಾ ಹೋಗಿ, ಇಲ್ಲಿ ನಿಮಗೆ ಅಬ್ಸರ್ವ್ ಮಾಡ್ತಿದ್ದೀರಾ, ಇಲ್ಲಿ ಎ ಮತ್ತು ಬಿ ಅನ್ನೋದು ಒಂದು, ಇಲ್ಲಿ ಎ ಬಿ ಅನ್ನೋದು ಒಂದು ಸ್ಟ್ರೈಟ್ ಲೈನ್. ಸೊ ಈ ಎ ಮೂಲಕನೂ ಹಲವಾರು ಲೈನ್ಸ್ ಏನಾಗಿದೆ, ಪಾಸ್ ಆಗಿದೆ, ಆ್ಯಂಡ್ ಬಿ ಅನ್ನೋ ಪಾಯಿಂಟ್ ಮೂಲಕನೂ ಹಲವಾರು ಲೈನ್ಸ್ ಏನಾಗಿದೆ, ಪಾಸ್ ಆಗಿದೆ. ಸೊ ದಿಸ್ ಶೋಸ್ ದಟ್ ಆ ಲೈನ್ ಕ್ಯಾನ್ ಬಿ ಡ್ರಾನ್ ಫ್ರಮ್ point A to point B, but it does not mean that there could not be other lines from these points. ಸೊ ನೋಡಿ, ಎ ಅನ್ನೋ ಒಂದು ಪಾಯಿಂಟಿಂದ ಬಿಗೆ ಏನಾಗಿದೆ, ಒಂದು ಲೈನ್ ಡ್ರಾ ಮಾಡಿದ್ದೀವಿ. ಹಾಗಂದರೆ ಇವು ಎ ಮತ್ತು ಬಿ ಮೂಲಕ ಬೇರೆ ಯಾವುದು ಪಾಯಿಂಟ್ಸ್ನ ನಾವು ಲೈನ್ಸ್ನ ಡ್ರಾ ಮಾಡಲಿಕ್ಕೆ ಆಗೋದಿಲ್ವಾ? ಖಂಡಿತ ಆಗುತ್ತೆ. ನೋಡಿ ಇಲ್ಲಿ ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದು ಪಾಯಿಂಟ್ ಇದೆ, ಓಕೆ, ಎ ಇಂದ ಬಿಗೆ. ಓಕೆ, ಈ 2 ಪಾಯಿಂಟ್, ಈ ಒಂದು ಪಾಯಿಂಟ್ ಎ ಇಂದ ಬಿಗೆ ಎಷ್ಟು ಲೈನು, ಒಂದು ಲೈನ್ ಡ್ರಾ ಆಯಿತು. ಹಾಗಾದರೆ ಎನ ಪಾಯಿಂಟಿಂದ ನಾವು ಬೇರೆ ಲೈನ್ಸ್ನ ಕೂಡ ಏನು ಮಾಡ್ಬೋದು, ಇಲ್ಲಿ ಡ್ರಾ ಮಾಡ್ಬೋದಲ್ವಾ. ಸೊ ಸಿಯಾ ಕ್ಲಿಯರ್? ಓಕೆ, ಎಸ್. ಸೊ ಹಾಗಾದರೆ ಏನು ಹೇಳುತ್ತೆ ಫಸ್ಟ್ ಪಾಸ್ಚುಲೇಟ್, ಆ ಸ್ಟ್ರೈಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. Next, second postulate, a terminated line can be produced indefinitely. So terminated line, terminated ಅಂದರೆ ಎಂಡ್, ಟರ್ಮಿನೇಟ್ ಹೇಳ್ಕೊಟ್ಟಿದ್ದೆ ನಿಮಗೆ ಫಸ್ಟ್ ಚಾಪ್ಟ್ರಲ್ಲಿ. ಟರ್ಮಿನೇಟ್ ಅಂದರೆ ದರ್ ಇಸ್ ಎಂಡ್ ಇರೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಲೈನ್ ಎಂಡ್ ಇದೆ, ಎ ಮತ್ತು ಬಿ ಅನ್ನೋ ಪಾಯಿಂಟಿಂದ ಎಂಡ್ ಆಗಿದೆ. ಸೊ ಇದನ್ನು ನಾವು ಬೇಕಾದ್ರೆ ಏನು ಮಾಡ್ಬೋದು, ಎರಡು ಕಡೆನೂ ಎಷ್ಟು ಬೇಕಾದಷ್ಟು ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಸೊ ದಿಸ್ ಶೋಸ್ ದಟ್ ದ ಲೈನ್ ಸೆಗ್ಮೆಂಟ್ ವಿಚ್ ಹ್ಯಾಸ್ 2 ಎಂಡ್ ಪಾಯಿಂಟ್ಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ indefinitely ಟು ಫಾರ್ಮ್ ಅ ಲೈನ್. ನೋಡಿ ಇಲ್ಲಿ
ನಮಗೆ ಲೈನ್ಗೂ ಲೈನ್ ಸೆಗ್ಮೆಂಟ್ಗೂ ವ್ಯತ್ಯಾಸ ಇದೆ. ಸೊ ಲೈನಿಗೆ ನೋಡಿ 2 ಎಂಡ್ ಪಾಯಿಂಟ್ಸ್ ಇತ್ತಂದರೆ ಅದನ್ನು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದೇ ಒಂದು ಲೈನ್ ಸೆಗ್ಮೆಂಟನ್ನು ನಾವು ಇನ್ನೂ ಒಂದಷ್ಟು ದೂರ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಈ ರೀತಿ ಎಷ್ಟು ದೂರ ಬೇಕಾದರೂ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಅವಾಗ ಇದೇನಾಯ್ತು, ಈಗ ಲೈನ್ ಸೆಗ್ಮೆಂಟ್ ಇದ್ದಿದ್ದು ಲೈನ್ ಆಯಿತು. ಓಕೆ, ಸೊ ಹಾಗಾದರೆ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ indefinitely. Okay, clear children? So first postulate ನೋಡ್ಕೊಳ್ಳಿ, a straight line may be drawn from any one point to any other point. one point ಇಂದ ಇನ್ನೊಂದು ಪಾಯಿಂಟಿಗೆ ಒಂದು ಸ್ಟ್ರೈಟ್ ಲೈನ್ನ ನಾವು ಡ್ರಾ ಮಾಡ್ಬೋದು. Second postulate, a terminated line can be produced indefinitely. Next, third one, a circle can be drawn with any center and any radius. ಹೌದಲ್ವಾ, ಒಂದು ಸರ್ಕಲ್ನ ನಾವು ಯಾವುದಾದ್ರೂ ಒಂದು ಸೆಂಟರ್ನ ತೊಗೊಂಡು ಡ್ರಾ ಮಾಡ್ಬೋದು, ಮತ್ತು ಬೇರೆ ಯಾವುದಾದ್ರೂ ರೇಡಿಯಸ್ಗೆ ನಾವು ಡ್ರಾ ಮಾಡ್ಬೋದು. ನೋಡಿ, ರೇಡಿಯಸ್ ಇಷ್ಟೇ ಇರಬೇಕು ಅಂತ ಏನಾದರೂ ಇದೆಯಾ? ಇಲ್ಲ. ಸೊ 2 ಸೆಂಟಿಮೀಟರ್ಗೆ ಇಟ್ಕೊಂಡು ನಾವು ಸರ್ಕಲ್ ಡ್ರಾ ಮಾಡಿದ್ರೆ ಸರ್ಕಲ್ ಆಗುತ್ತೆ. 4 ಸೆಂಟಿಮೀಟರ್ಗೂ ಡ್ರಾ ಮಾಡ್ಬೋದು, 5 ಸೆಂಟಿಮೀಟರ್ಗೂ ಕೂಡ ಡ್ರಾ ಮಾಡ್ಬೋದು. ಓಕೆ, ಸೊ ದಿಸ್ ಶೋಸ್ ದಟ್ we can draw a circle with any line segment by taking one of its points as a center and the length of the line segment as a radius. As we have AB line segment in which we took A as the center and AB as a radius of the circle to form a circle. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, AB ಅನ್ನೋದು ಲೈನ್ ಸೆಗ್ಮೆಂಟ್. ಯಾಕೆ ಇದನ್ನು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತಿದ್ವಿ? ಬಿಕಾಸ್ ABಗೆ ಎಂಡ್ ಪಾಯಿಂಟ್ಸ್ ಇದೆ. ಇದರಲ್ಲಿ 2 ಪಾಯಿಂಟ್ ಇದೆ. ಒಂದು ಎ ಅನ್ನೋ ಪಾಯಿಂಟ್ನ ಸೆಂಟ್ರ್ ಆಗಿ ತೊಗೊಳ್ತಾ ಇದ್ದೀನಿ, ಮತ್ತು ಎ ಬಿನ ರೇಡಿಯಸ್ ಆಗಿ ತೊಗೊಳ್ತಾ ಇದ್ದೀನಿ. ಅಂದರೆ ಕಾಂಪಸ್ಸಲ್ಲಿ ಏನು ಮಾಡಬೇಕು, ಎ ಬಿನ ಮೆಜರ್ ಮಾಡ್ಕೋಬೇಕು. ಎನ ಸೆಂಟ್ರಾಗಿ ಇಟ್ಕೊಂಡು ಸೊ ನಾವೇನು ಮಾಡ್ಬೋದು, ಬಿ ಒಂದು ಪಾಯಿಂಟ್ ಮೂಲಕ ಒಂದು ಸರ್ಕಲ್ನ ಡ್ರಾ ಮಾಡ್ಬೋದು. ಹೌದಾ? ಸೊ ನಾವು ಒಂದು ಸರ್ಕಲ್ನ ಡ್ರಾ ಮಾಡಬೇಕಂದ್ರೆ ಸೊ ವಿ ಕ್ಯಾನ್ ಟೇಕ್ ಎನಿ ರೇಡಿಯಸ್ ವಿತ್ ಎನಿ ಸೆಂಟರ್. ರೇಡಿಯಸ್ ಯಾವುದಾದ್ರೂ ಆಗಿರ್ಬೋದು, ಸೆಂಟರ್ ಕೂಡ ಯಾವುದಾದ್ರೂ ಆಗಿರ್ಬೋದು. ಆ್ಯಂಡ್ ಫೋರ್ತ್ ಒನ್, ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಹೌದಲ್ಲೇನ್ರಿ? ಸೊ ಎಲ್ಲ ರೈಟ್ ಆ್ಯಂಗಲ್ಸು ಒಂದಕ್ಕೊಂದು ಸಮ ಇರುತ್ತೆ. ಆಲ್ ರೈಟ್ ಆ್ಯಂಗಲ್ ಅಂದ್ರೇನು? ಸೊ ಆ್ಯನ್ ಆ್ಯಂಗಲ್ ವಿಚ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಎಲ್ಲ 90 ಡಿಗ್ರಿ ಆ್ಯಂಗಲ್ಸು ಈಕ್ವಲ್ ಆಗೇ ಇರುತ್ತೆ. ಹೌದಲ್ವಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆ್ಯಂಗಲ್ DCA ಇದೆಷ್ಟಿದೆ? 90 ಡಿಗ್ರಿ ಇದೆ. DCB 90 ಡಿಗ್ರಿ ಇದೆ. HGE 90 ಇದೆ. HGF ಕೂಡ 90 ಡಿಗ್ರಿ ಇದೆ. ಆ್ಯಸ್ ವಿ ನೋ ದಟ್ right angle is equal to 90 degree and all the right angles are congruent. Congruent means what? Equal anta makla. Because if any angle is not 90 degree then it is not a right angle. 90 degree ಇದ್ರೇ ಅದನ್ನು ನಾವು ರೈಟ್ ಆ್ಯಂಗಲ್ ಅಂತ ಹೇಳೋದು. ಹಾಗಾಗಿ ಎಲ್ಲ ರೈಟ್ ಆ್ಯಂಗಲ್ಲು 90 ಡಿಗ್ರಿ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲವೂ ಕೂಡ ಈಕ್ವಲ್ ಆಗುತ್ತೆ. ಓಕೆ, ಸೊ ಆ್ಯಸ್ ಇನ್ ದ ಎಬವ್ ಫಿಗರ್ ಆ್ಯಂಗಲ್ DCA, ಆ್ಯಂಗಲ್ DCB is equals to ಆ್ಯಂಗಲ್ HGE and HGF. HGF ಇಲ್ಲಿ ಇ ಮಿಸ್ ಆಗಿದೆ, ಹೌದಲ್ವಾ? HGE ಸೊ ಮಿಸ್ ಆಗಿದೆ. ನಾನು ಸಪ್ರೇಟಾಗಿ ಬರಿತೀನಿ ನೋಡಿ. ಆ್ಯಂಗಲ್ HGE. ಓಕೆ, ಸೊ ಎಲ್ಲವೂ ಯಾವುದು ಎಷ್ಟು ಡಿಗ್ರಿಗೆ ಸಮ? 90 ಡಿಗ್ರಿಗೆ. ಸಿಯಾ ನೋಡ್ಕೊಳ್ಳಿ, DCA 90, DCB 90 degree, HGE 90, HGF 90 degree. Okay, next, fifth postulate. So ಇದನ್ನು parallel postulate ಅಂತ ಹೇಳ್ತೇವೆ. If there is a line segment which passes through two straight lines while forming two interior angles on the same side whose sum is less than 180 degree, then these two lines will definitely meet with each other if extended on the side where the sum of two interior angles is less than two right angles. ನೋಡಿ, ಸೊ ಒಂದು ಲೈನ್ ಸೆಗ್ಮೆಂಟು ವಿಚ್ ಪಾಸಸ್ ಥ್ರೂ ಟೂ ಸ್ಟ್ರೈಟ್ ಲೈನ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ಇಲ್ಲಿ 2 ಸ್ಟ್ರೈಟ್ ಲೈನ್ ಇದೆ. ಆ 2 ಸ್ಟ್ರೈಟ್ ಲೈನಿಗೆ ಒಂದು ಲೈನ್ ಸೆಗ್ಮೆಂಟ್ ಆಗಿ ಏನಾಗಿದೆ, ಇಂಟರ್ಸೆಕ್ಟ್ ಮಾಡಿದೆ. ಹೌದಲ್ವಾ? ಸೊ ಇಫ್ ದರ್ ಇಸ್ ಅ ಲೈನ್ ಸೆಗ್ಮೆಂಟ್ ವಿಚ್ ಪಾಸಸ್ ಥ್ರೂ ಟೂ ಸ್ಟ್ರೈಟ್ ಲೈನ್, 2 ಸ್ಟ್ರೈಟ್ ಲೈನ್ ಇದೆ, ಅಲ್ಲಿ ಒಂದು ಲೈನ್ ಸೆಗ್ಮೆಂಟ್ ಪಾಸ್ ಆಗಿದೆ. ಸೊ ಇಲ್ಲಿ ನಮಗೆ ಎಷ್ಟು ಆ್ಯಂಗಲ್ ಫಾರ್ಮ್ ಆಗುತ್ತೆ? 2 ಇಂಟೀರಿಯರ್ ಆ್ಯಂಗಲ್ ಇದೆ, ಹೊಳ ಕೋನಗಳಿದೆ. ಹೌದಲ್ವಾ? ಸೊ ಈ ಆಲ್ಫಾ ಅನ್ನೋದು ಒಂದು ಕೋನ, ಬೀಟಾ ಅನ್ನೋದು ಒಂದು ಕೋನ. ಇನ್ ಕೇಸ್ ಈ 2 ಆ್ಯಂಗಲು 180 ಡಿಗ್ರಿಗಿಂತ ಕಡಿಮೆ ಇತ್ತಂದರೆ ಈ ಲೈನ್ಸ್ ಏನಿರುತ್ತಲ್ಲ ಅದು ಒಂದಕ್ಕೊಂದು ಏನಾಗುತ್ತೆ, ಮೀಟ್ ಆಗುತ್ತೆ. ಸೊ ಮೀಟ್ ಆದರೆ ಆಬ್ವಿಯಸ್ಲಿ ಇದೇನಾಗುತ್ತೆ, ದೇ ಆರ್ ಲೆಸ್ ದ್ಯಾನ್ 2 ರೈಟ್ ಆ್ಯಂಗಲ್ಸ್. ಅಂದರೆ 180 ಡಿಗ್ರಿಗಿಂತ ಏನಾಗುತ್ತೆ, ಅದು ಕಡಿಮೆ ಇರುತ್ತೆ. ಯಾವ ಆ್ಯಂಗಲು? ಈ ಇಂಟೀರಿಯರ್ ಆ್ಯಂಗಲ್ಸ್ 2 ಏನಿದೆಯಲ್ಲಪ್ಪ, ಇಂಟೀರಿಯರ್ ಆ್ಯಂಗಲ್ಸು
If it is less than 180 degree, so then these two lines will definitely meet each other if extended on the side where the sum of the two interior angles is less than 2 right angle. ನೋಡಿ ಇಲ್ಲಿ 180 ಡಿಗ್ರಿಗಿಂತ ಕಡಿಮೆ ಇದ್ದಾಗ ಆ ಲೈನ್ಸನ್ನು ನೀವು ಎಕ್ಸ್ಟೆಂಡ್ ಮಾಡಿದರೆ ಇದೇನಾಗುತ್ತೆ, ಒಂದಕ್ಕೊಂದು ಆ ಲೈನು ಮೀಟ್ ಆಗುತ್ತೆ. ಅದೇ ಇನ್ನೊಂದು ಕೇಸಲ್ಲಿ ನೋಡಿ ಈಗ, and if the sum of the two interior angles on the same side is 180 degree, then the two lines will be parallel to each other. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಎರಡು ಲೈನ್ ಇದೆ, ಲೈನ್ 1 ಲೈನ್ 2. ಸೊ ಆ ಲೈನ್ 1 ಲೈನ್ 2ಗೆ ಇನ್ನು ಒಂದು ಲೈನ್ ಏನಾಗಿದೆ, ಪಾಸ್ ಆಗಿದೆ. ಸೊ ಇಲ್ಲಿ ನೋಡಿ ಎರಡು ಆ್ಯಂಗಲ್ಸು ನಮಗೆ ಎಷ್ಟು ಇದೆ, 180 ಡಿಗ್ರಿಗೆ ಈಕ್ವಲ್ ಆದರೆ, 180 ಡಿಗ್ರಿಗಿಂತ ಕಡಿಮೆ ಆದರೆ ಏನಾಗುತ್ತೆ, ಅದು ನಮಗೆ ಎರಡೂ ಲೈನು ಮೀಟ್ ಆಗುತ್ತೆ. ಸೊ ಈಗ ಆ್ಯಂಗಲ್ ಎ ಆ್ಯಂಗಲ್ ಬಿ ಅನ್ನೋದು ಹೊಳಕೋನಗಳು, ಯಾಕೆಂದರೆ ಈ ಎರಡು ಲೈನಿನ ಒಳಗಡೆ ಇದೆ. ಸೊ ಈ ಎರಡು ಆ್ಯಂಗಲ್ಸು 180 ಡಿಗ್ರಿಗೆ ಸಮ ಇತ್ತಂದರೆ, 180 ಡಿಗ್ರಿಗೆ ಸಮ ಇತ್ತಂದರೆ ಈ ಲೈನ್ ಏನಿದೆಯಲ್ಲ, ಎರಡು ಲೈನು, ಸೊ ಒಂದಕ್ಕೊಂದು ಪ್ಯಾರಲಲ್ ಆಗಿರುತ್ತೆ. ಸೊ ಪ್ಯಾರಲಲ್ ಆಗಿದ್ರೆ ಆ ಲೈನ್ಸು ನೀವು ಎಷ್ಟೇ ದೂರ ಎಕ್ಸ್ಟೆಂಡ್ ಮಾಡಿದ್ರೂ ಒಂದಕ್ಕೊಂದು ಮೀಟ್ ಆಗಲ್ಲ. ಸೊ ಬೆಸ್ಟ್ ಎಕ್ಸಾಂಪಲ್ ನಾವು ಯಾವ್ದು ಹೇಳ್ಬೋದು, ರೈಲ್ವೆ ಟ್ರ್ಯಾಕ್. ಸೊ ಅದು ಪ್ಯಾರಲಲ್ ಆಗೇ ಇರುತ್ತೆ, ನಡುವೆ ಡಿಸ್ಟೆನ್ಸ್ ಕೂಡ ಸೇಮ್ ಇರುತ್ತೆ, ಎಲ್ಲೂ ಕೂಡ ಎರಡು ಲೈನ್ ಒಂದಕ್ಕೊಂದು ಬಂದು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೇನ್ರಿ, ಎರಡು ಆ ಕಡೆ ಒಂದು ಏನು ಟ್ರ್ಯಾಕ್ ಆಗೋದಿಲ್ಲ. ಸೊ ಹಾಗಾದರೆ ಇಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ, ದೆನ್ ಲೈನ್ 1 ಆ್ಯಂಡ್ ಲೈನ್ 2 ಆರ್ ಪ್ಯಾರಲಲ್. ನೆನ್ಪಿಟ್ಕೊಳ್ಳಿ, ಎ ಪ್ಲಸ್ ಬಿ ಅನ್ನೋದು 180 ಡಿಗ್ರಿಗೆ ಸಮ ಆದರೆ ಲೈನ್ 1 ಆ್ಯಂಡ್ ಲೈನ್ 2 ಅನ್ನೋದು ಪ್ಯಾರಲಲ್ ಆಗುತ್ತೆ. ಇಫ್ ಆಲ್ಫಾ ಪ್ಲಸ್ ಬೀಟಾ, ಅಥವಾ ಇದನ್ನು ನೀವು ಬೇಕಾದ್ರೆ ಎ ಬಿ ಅಂತಲೇ ತೊಗೊಂಬಿಡ್ರಿ, ಆಲ್ಫಾ ಬೀಟಾ ಅನ್ನೋದೇ ಬೇಡ, ಇದು ಎ ಇದು ಬಿ ಅಂತ ತೊಗೊಳ್ಳಿ. ಓಕೆ, ಸೊ ಎ ಬಿ, ಇಫ್ ಎ ಪ್ಲಸ್ ಬಿ, ಇಲ್ಲಿ ನೋಡಿ ಆ್ಯಂಗಲ್ ಎ ಅಥವಾ ಆ್ಯಂಗಲ್ ಬಿ ಅಥವಾ ಎ ಪ್ಲಸ್ ಬಿ ಅಂತಲೇ ತೊಗೊಳ್ಳಿ, ಎ ಪ್ಲಸ್ ಬಿ ಈಸ್ ವಾಟ್, ಲೆಸ್ ದ್ಯಾನ್ 180 ಡಿಗ್ರಿ. 180 ಡಿಗ್ರಿಗಿಂತ ಏನು ಕಡಿಮೆ ಇತ್ತಂದರೆ, ಸೊ ಅವಾಗೇನಾಗುತ್ತೆ, ಸೊ ದೇ ಆರ್ ಮೀಟ್ ಎಟ್ ಈಚ್ ಅದರ್. ಎರಡು ಲೈನ್ಸ್ ಏನಾಗುತ್ತೆ, ಎಕ್ಸ್ಟೆಂಡ್ ಆದಾಗ ಒಂದಕ್ಕೊಂದು ಮೀಟ್ ಆಗುತ್ತೆ ಮಕ್ಕಳ. ಕ್ಲಿಯರ್? ಓಕೆ, ಸೊ ದೀಸ್ ಆರ್ ದ 5 postulates of Euclid. Okay, now let's continue the further topics. Now let's discuss about consistent and inconsistent system. A system of axioms is called consistent if it is impossible to deduce from these axioms a statement that contradicts any axiom or previously proved statement. So, when any system of axioms is given, it needs to be ensured that the system is consistent. ಸೊ ಯಾವಾಗ ಒಂದು ಸಿಸ್ಟಮ್ನ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ ಅಂದರೆ, ಅದು ನಮಗೆ ಆಕ್ಸಿಯಮ್ಸ್ ಏನು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಆ ಆಕ್ಸಿಯಮ್ಸು ನಾವು ಹೋಲ್ಸ್ ಗುಡ್ ಆಗಬೇಕು. ಓಕೆ, ಎಲ್ಲ ಆಕ್ಸಿಯಮ್ಸು ನಮಗೆ ಹೋಲ್ಸ್ ಗುಡ್ ಆಯ್ತಂದರೆ ಅದನ್ನು ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಆಕ್ಸಿಯಮು ಕಾಂಟ್ರಡಿಕ್ಟರಿ, ಅಂದರೆ ನಾವೇನು ಅಂದ್ಕೊಂಡಿರ್ತೀವಲ್ಲ ಅದಕ್ಕೆ ಅಪೋಸ್ ಆಗ್ದಲೇ ಇದ್ದರೆ ಅದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಆಫ್ಟರ್ ಯೂಕ್ಲಿಡ್ ಸ್ಟೇಟೆಡ್ ಇಸ್ ಪಾಸ್ಟುಲೇಟ್ಸ್ ಆ್ಯಂಡ್ ಆಕ್ಸಿಯಮ್ಸ್, used them to prove other results. ನೋಡಿ, ಯೂಕ್ಲಿಡ್ ಅವರು ಪಾಸ್ಟುಲೇಟ್ಸ್ ಮತ್ತು ಆಕ್ಸಿಯಮ್ಸ್ನ ಸ್ಟೇಟ್ ಮಾಡಿದ ನಂತರ ಆ ಆಕ್ಸಿಯಮ್ಸ್ ಮತ್ತು ಪಾಸ್ಟುಲೇಟ್ನ ಯೂಸ್ ಮಾಡ್ಕೊಂಡು ಇನ್ನೊಂದಷ್ಟು ರಿಸಲ್ಟ್ಸ್ನ ಏನು ಮಾಡ್ತಾರೆ, ಪ್ರೂವ್ ಮಾಡ್ತಾ ಹೋಗ್ತಾರೆ. ದೆನ್ ಯೂಸಿಂಗ್ ದೀಸ್ ರಿಸಲ್ಟ್ ಈ ಪ್ರೂವ್ ಸಮ್ ಮೋರ್ ರಿಸಲ್ಟ್ಸ್ ಬೈ ಅಪ್ಲೈಯಿಂಗ್ ಡಿಡಕ್ಟಿವ್ ರೀಸನಿಂಗ್. ನೋಡಿ ಏನು ಮಾಡ್ತಾರೆ, ಆಕ್ಸಿಯಮ್ಸ್ ಮತ್ತು ಪಾಸ್ಟುಲೇಟ್ನ ಯೂಸ್ ಮಾಡ್ಕೊಂಡು ಒಂದಷ್ಟು ರಿಸಲ್ಟ್ನ ಪ್ರೂವ್ ಮಾಡ್ತಾರೆ, ಮತ್ತು ಆ ರಿಸಲ್ಟ್ನ ಇಟ್ಕೊಂಡು ಇನ್ನೊಂದಷ್ಟು ರಿಸಲ್ಟ್ನ ಪ್ರೂವ್ ಮಾಡ್ತಾ ಹೋಗ್ತಾರೆ. ಸೊ ದ ಸ್ಟೇಟ್ಮೆಂಟ್ ದಟ್ ವರ್ ಪ್ರೂವ್ಡ್ ಆರ್ ಕಾಲ್ಡ್ ಪ್ರಪೋಸಿಷನ್ ಆರ್ ಥೇರಮ್. ಸೊ ಇದೇ ರೀತಿ ಆ ಒಂದು ಏನು ಸ್ಟೇಟ್ಮೆಂಟ್ನ ಪ್ರೂವ್ ಮಾಡ್ತಾರಲ್ಲ ಅದನ್ನು ಪ್ರಪೋಸಿಷನ್ ಅಥವಾ ಥೇರಮ್ ಅಂತ ಕರಿತೇವೆ. Euclid deduced 465 propositions in a logical chain using his axioms, postulates, definitions and theorems proved earlier in the chain. In the next few chapters on geometry, you will be using these axioms to prove some theorems. ನೋಡಿ, ಈ ಥರ ಒಂದು ಆಕ್ಸಿಯಮ್ಸ್ ಮತ್ತು ಪಾಸ್ಟುಲೇಟ್ಸ್ನ ಯೂಸ್ ಮಾಡ್ಕೊಂಡು ಒಂದಷ್ಟು ಸ್ಟೇಟ್ಮೆಂಟ್ನ ಏನು ಮಾಡ್ತಾರೆ, ಇವರು ಡೆಡ್ಯೂಸ್ ಅಂದರೆ ಪ್ರೂವ್ ಮಾಡ್ತಾರೆ. ಸೊ ಥೇರಮ್ಸ್ನ ಕೂಡ ಏನು ಮಾಡ್ತಾರೆ, ಸ್ಟೇಟ್ಮೆಂಟಿಗೆ ಥೇರಮ್ಸ್ನ ಕೂಡ ಪ್ರೂವ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಚಾಪ್ಟರ್ಗಳಲ್ಲಿ ಥೇರಮ್ನ ನೀವು ಏನು ಮಾಡ್ತೀರಾ, ಪ್ರೂವ್ ಮಾಡ್ತಿರಲ್ಲ, ಆವಾಗ ಆಕ್ಸಿಯಮ್ಸ್ ಮತ್ತು ಪಾಸ್ಟುಲೇಟ್ಸ್ ಹೇಗೆ ಉಪಯೋಗಕ್ಕೆ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲೇ ಒಂದು ನಿಮಗೆ ಥೇರಮ್ ಇದೆ ನೋಡಿ, ಥೇರಮ್ 5.1. 2 distinct lines cannot have more than one point in common. ಸೊ ಏನು ಹೇಳಿದ್ದಾರೆ ಅಂದರೆ, 2 distinct lines cannot have more than one point in common. ಅಂದರೆ ಎರಡು ಲೈನ್ಸಿಗೆ ಒಂದು ಕಾಮನ್ ಪಾಯಿಂಟ್ಗಿಂತ ಜಾಸ್ತಿ
ಇರೋದಿಲ್ಲ. ಟೂ ಡಿಸ್ಟಿಂಕ್ಟ್ ಲೈನ್ಸ್ ಕೆನಾಟ್ ಹ್ಯಾವ್ more than one point in common. Proof: here we are given two lines L and M. ಇಲ್ಲಿ ನೋಡಿ L ಮತ್ತು M ಅನ್ನೋದು ಎರಡು ಲೈನ್ ಇದೆ. We need to prove that they have only one point in common. ಆಗಲೇ ಹೇಳಿದೆ ಎರಡು ಲೈನು ಇಂಟರ್ಸೆಕ್ಟ್ ಆದರೆ ನಮಗೆ ಎಷ್ಟು ಪಾಯಿಂಟ್ ಬರುತ್ತಪ್ಪ, ಒಂದೇ ಕಾಮನ್ ಪಾಯಿಂಟ್, ಅದನ್ನು ನಾವು ಪ್ರೂವ್ ಮಾಡಬೇಕು. For the time being, let us suppose that the two lines intersect in two distinct points, say P and Q. So you have two lines passing through two distinct points P and Q, but this assumption clashes with the axiom that only one line can pass through two distinct points. So the assumption that we started with, that two lines can pass through two distinct points, is wrong. ನೋಡಿ ಈಗ ಆಲ್ರೆಡಿ ನಮಗೆ ಇಲ್ಲಿ ಗೊತ್ತಿದೆ ಎರಡು ಓಕೆ ಸಿಯಾ. ಸೊ ಇಲ್ಲಿ ಎರಡು ಲೈನು ಎಲ್ ಮತ್ತು ಎಮ್ ಅನ್ನೋದನ್ನ ಕನ್ಸಿಡರ್ ಮಾಡೋಣ. ಈ ಎಲ್ ಮತ್ತು ಎಮ್ಮಿಗೆ ಒಂದೇ ಒಂದು ಕಾಮನ್ ಪಾಯಿಂಟ್ ಇದೆ. ಇನ್ ಕೇಸ್ ಈ ಡಯಾಗ್ರಾಮ್ನ ಕನ್ಸಿಡರ್ ಮಾಡಬೇಡಿ. ಓಕೆ, ಪ್ರೀವಿಯಸ್ ಆಗಿ ತೊಗೊಂಡಿದ್ದು. ಓಕೆ, ಇಲ್ಲಿ ಇನ್ ಕೇಸ್ ನಾವು ಏನು ತೊಗೊಳ್ಳೋಣ ಅಂದರೆ, ಲೆಟ್ ಅಸ್ ಅಸ್ಯೂಮ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಇನ್ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಸೊ ಎರಡು ಲೈನ್ಸು ಎರಡು ಪಾಯಿಂಟ್ ಹತ್ರ ಏನಾಗಿದೆ, ಡಿಸ್ಟಿಂಕ್ಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಪಿ ಮತ್ತು ಕ್ಯೂ. ಓಕೆ, ಸೊ ಟೂ ಲೈನ್ಸ್ ವಿಚ್ ಇಂಟರ್ಸೆಕ್ಟ್ ಇನ್ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್, ಸೇ ಪಿ ಆ್ಯಂಡ್ ಕ್ಯೂ. ಸೊ ಹಾಗಾದರೆ ಈಗ ಎರಡು ಲೈನು ನಮಗೆ ಎರಡು ಡಿಸ್ಟಿಂಕ್ಟ್ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗಿದೆ ಅಂತ ಅಂದರೆ, ನಮಗೆ ಇದನ್ನು ಫಸ್ಟು ಓದಿದ್ವಲ್ಲ, ಆ ಪಾಸ್ಟುಲೇಟಿಗೆ ಏನಾಗುತ್ತೆ, ವಿರುದ್ಧವಾಗುತ್ತೆ. ಏಕೆಂದರೆ ಎರಡು ಲೈನ್ ಮೂಲಕ ಒಂದು ಲೈನ್ ಏನಾಗುತ್ತೆ, ಯೂಶ್ವಲಾಗಿ ಏನಾಗುತ್ತೆ, ಹಿಂಗೆ ಪಾಸ್ ಆಗುತ್ತೆ, ಹೌದಲ್ವಾ? ಸೊ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸಲ್ಲಿ ನಮಗೇನಾಗುತ್ತೆ, ಒಂದು ಲೈನ್ ಪಾಸ್ ಆಗುತ್ತೆ. ಆದರೆ ನಮಗೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಕಾಮನ್ ಪಾಯಿಂಟು ಏನೋ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದ ಅಸಂಪ್ಷನ್ ದಟ್ ವಿ ಸ್ಟಾರ್ಟೆಡ್ ವಿತ್, ದ ಟೂ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಏನಾಗುತ್ತೆ, ಅವಾಗ ತಪ್ಪಾಗ್ಬಿಡುತ್ತೆ. ಓಕೆ, ಸೊ ಹಾಗಾಗಿ ಎರಡು ಡಿಸ್ಟಿಂಕ್ಟ್ ಲೈನ್ಸ್ ಅಂದರೆ ಎರಡು ಡಿಸ್ಟಿಂಕ್ಟ್ ಲೈನ್ಸಿಗೆ ಒಂದಕ್ಕಿಂತ ಹೆಚ್ಚು ಕಾಮನ್ ಪಾಯಿಂಟು ಇರೋದಿಲ್ಲ. ನೋಡಿ, ಇದು ಕಾಮನ್ ಪಾಯಿಂಟ್ ಬೇರೆ, ಒಂದು ಲೈನ್ ಮೇಲೆ ಎರಡು ಪಾಯಿಂಟ್ ಇರೋದು ಬೇಡ. ಸೊ ಎರಡು ಲೈನು ಒಂದಕ್ಕೊಂದು ಇಂಟರ್ಸೆಕ್ಟ್ ಆದಾಗ ಎಷ್ಟು ಕಾಮನ್ ಪಾಯಿಂಟ್ ಇರುತ್ತೆ, ಒಂದು ಕಾಮನ್ ಪಾಯಿಂಟ್ ಇರುತ್ತೆ ಮಕ್ಕಳು. ಓಕೆ, ಕ್ಲಿಯರ್? ಎಸ್. ನೆಕ್ಸ್ಟ್, ಲೆಟ್ us solve the first exercise. So that is 2.1. 2.1 ಎಕ್ಸಸೈಸ್ನ ಈಗೇನು ಮಾಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಎಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆ್ಯಂಡ್ ವಿಚ್ ಆರ್ ಫಾಲ್ಸ್, ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್ಸ್. ಸೊ ಇಲ್ಲೊಂದಷ್ಟು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅದಕ್ಕೆ ರೀಸನ್ಸ್ ಕೂಡ ನಾವು ಕೊಡ್ತಾ ಹೋಗಬೇಕು. ಫಸ್ಟ್ ಒನ್, ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಸಿಂಗಲ್ ಪಾಯಿಂಟ್. ಸೊ ಒಂದು ಸಿಂಗಲ್ ಪಾಯಿಂಟ್ ಇದೆ ಅಂದರೆ ಒಂದೇ ಒಂದು ಲೈನ್ ಪಾಸ್ ಆಗುತ್ತಾ? ಸೊ ಅದು ಟ್ರೂನಾ ಫಾಲ್ಸಾ? ಇಟ್ ಈಸ್ ಫಾಲ್ಸ್. ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಪಿ ಅನ್ನೋದು ಒಂದೇ ಒಂದು ಪಾಯಿಂಟ್ ಇದೆ ಅಂದರೆ ಒಂದೇ ಒಂದು ಲೈನ್ ಪಾಸ್ ಆಗುತ್ತಾ ಇಲ್ಲ. ಸೊ ಇನ್ಫೈನೆಟ್ಲಿ ಮೆನಿ ಲೈನ್ಸ್ ವಿ ಕ್ಯಾನ್ ಪಾಸ್. So this is a false, as through single point infinite number of lines can pass. Here in the figure we may find that there are infinite number of lines which are passing through a single point P. ಇಲ್ಲಿ ಅಬ್ಸರ್ವ್ ಮಾಡಿ, P ಅನ್ನೋ ಒಂದು ಸಿಂಗಲ್ ಪಾಯಿಂಟ್ ಮೂಲಕ ಎಷ್ಟು ನಂಬರ್ ಆಫ್ ಲೈನ್ಸ್ ಏನಾಗ್ತಿದೆ, ಪಾಸ್ ಆಗ್ತಿದೆ. ಹಾಗಾಗಿ ಇದು ಫಾಲ್ಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್, there are an infinite number of lines which pass through two distinct points. ನೋಡಿ, ಎರಡು ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಮೂಲಕ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಪಾಸ್ ಆಗುತ್ತಾ? ಸೊ ಇದು ಕೂಡ ಏನೋ ಫಾಲ್ಸ್. ಸೊ ಎರಡು ಡಿಫ್ರೆಂಟ್ ಪಾಯಿಂಟ್ಸ್ ಇದೆ ಅಂದರೆ ಒಂದೇ ಲೈನ್ ಪಾಸ್ ಆಗುತ್ತೆ. ಸೊ ಆ್ಯಸ್ ಟು ಡಿಸ್ಟ್ರಿಕ್ಟ್ ಆಗಿದೆ, ಮೇಕ್ ಇಟ್ ಡಿಸ್ಟಿಂಕ್ಟ್ ಚಿಲ್ಡ್ರನ್. ಓಕೆ, ಆ್ಯಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್. ಹಿಯರ್ ಇನ್ ದ ಫಾಲೋಯಿಂಗ್ ಫಿಗರ್ we may find that there is only one single line that pass through two distinct points P and Q. ನೋಡಿ, ಸೊ ಎರಡು ಪಾಯಿಂಟ್ ಇದೆ ಅಂದರೆ ಸೊ ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಒಂದೇ ಒಂದು ಲೈನ್ ಮಾತ್ರ ಏನಾಗುತ್ತೆ, ಪಾಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಥರ್ಡ್ ಸ್ಟೇಟ್ಮೆಂಟ್, ಅ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ ಆನ್ ಬೋತ್ ದ ಸೈಡ್. ಒಂದು ಟರ್ಮಿನೇಟೆಡ್ ಲೈನ್ ಅಂದರೆ ಒಂದು ಎಂಡ್ ಆಗಿರೋ ಲೈನ್ನ ನಾವು ಎರಡೂ ಕಡೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಟೆಂಡ್ ಮಾಡ್ಬೋದು. ಹೌದಲ್ವಾ? ಇದು ನಾವು ಪಾಸ್ಟುಲೇಟಲ್ಲಿ ಕಲ್ತ್ವಿ. ಸೊ ಟ್ರೂ, a terminated line can be produced indefinitely on both the side. Let AB be a terminated line. ನೋಡಿ, AB ಅನ್ನೋದು ಒಂದು ಟರ್ಮಿನೇಟೆಡ್ ಲೈನ್, A ಮತ್ತು B ಅನ್ನೋದು ಅದರ ಎಂಡ್ ಪಾಯಿಂಟ್ಸ್, ಹೌದಾ? ಸೊ ವಿ ಮೇ ಫೈಂಡ್ ದಟ್ ಇಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ indefinitely on both the side.
ನೋಡಿ ಎನ ಕೂಡ ಎಕ್ಸ್ಟೆಂಡ್ ಮಾಡಿದ್ದೀವಿ, ಈ ಕಡೆ ಬಿ ಕೂಡ ಎಕ್ಸ್ಟೆಂಡ್ ಮಾಡಿದ್ದೀವಿ ಬಿಕಾಸ್ ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಪಾಸ್ಚುಲೇಟ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದ ರೇಡಿಯೈ ಆರ್ ಈಕ್ವಲ್. ನೋಡಿ ಎರಡು ಸರ್ಕಲ್ಸ್ ಈಕ್ವಲ್ ಆಗಿದೆ ಅಂದರೆ ಅದರ ರೇಡಿಯೈ ಕೂಡ ಈಕ್ವಲ್ ಆಗಿರುತ್ತೆ, ಹೌದಲ್ವಾ? ಸೊ ಇಟ್ ಈಸ್ ಟ್ರೂ ಸ್ಟೇಟ್ಮೆಂಟ್. ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದ ಸೆಂಟರ್ ಆ್ಯಂಡ್ ಸರ್ಕಂಫರೆನ್ಸ್ ವಿಲ್ ಕೋಇನ್ಸೈಡ್ ಹ್ಯಾಂಡ್ಸ್ ರೇಡಿಯೈ ವಿಲ್ ಬಿ ಈಕ್ವಲ್. ನೋಡಿ ಎರಡೂ ಸರ್ಕಲ್ಸು ಸಮ ಅಂದರೆ ಆ ಎರಡು ಸರ್ಕಲಿನ ಸೆಂಟರು ಮತ್ತು ಸರ್ಕಂಫರೆನ್ಸರ್ ಅಂದ್ರೇನು, ಸುತ್ತಳತೆ ಅಂದರೆ ಫರಿದಿ. ಸೊ ಎರಡೂ ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಸೊ ಸರ್ಕಂಫರೆನ್ಸು ಮತ್ತು ಸೆಂಟರ್ ಈಕ್ವಲ್ ಆದರೆ ಆಬ್ವಿಯಸ್ಲಿ ರೇಡಿಯಸ್ ಏನಾಗುತ್ತೆ, ರೇಡಿಯೈ ಈಕ್ವಲ್ ಆಗೇ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಸ್ಟೇಟ್ಮೆಂಟ್, ಇನ್ ದ ಫಿಗರ್ ಇಫ್ ಎ ಬಿ ಈಸ್ ಈಕ್ವಲ್ಸ್ ಟು ಪಿ ಕ್ಯೂ, ಎ ಬಿ ಏನಕ್ಕೆ ಸಮ ಇದೆ, ಪಿ ಕ್ಯೂಗೆ ಸಮ ಇದೆ, ಆ್ಯಂಡ್ ಪಿ ಕ್ಯೂ ಈಸ್ ಈಕ್ವಲ್ಸ್ ಟು ಎಕ್ಸ್ ವೈ. ಹಾಗಾದರೆ ಎ ಬಿ ಎಕ್ಸ್ ವೈಗೆ ಈಕ್ವಲ್ ಆಗುತ್ತಾ? ಎಸ್. ಸೊ it is true. It is given that AB and XY are the two terminated lines and both are equal to a third line PQ. So Euclid first axiom states that things which are equal to the same thing are equal to one another. So the lines AB and XY will be equal to each other. So now first axiom kaltidvi allenri. So if the things equal to the same thing are equal to one another, AB PQ ge sama ide. ಎ ಬಿ ಅನ್ನೋ ಲೈನು ಪಿ ಕ್ಯೂಗೆ ಈಕ್ವಲ್ ಆಗಿದೆ, ಪಿ ಕ್ಯೂ ಅನ್ನೋ ಲೈನು ಎಕ್ಸ್ ವೈಗೆ ಈಕ್ವಲ್ ಆಗಿದೆ. ಸೊ ಎ ಬಿ ಪಿ ಕ್ಯೂಗೆ ಸಮ, ಪಿ ಕ್ಯೂ ಎಕ್ಸ್ ವೈಗೆ ಸಮ. ಸೊ ಪಿ ಕ್ಯೂ ಇಲ್ಲಿ ಕಾಮನ್ ಆಯಿತು. ಹಾಗಾದ್ರೆ ಆಬ್ವಿಯಸ್ಲಿ ಎ ಬಿ ಅನ್ನೋದು ಏನಕ್ಕೆ ಈಕ್ವಲ್ ಆಗುತ್ತೆ, ಎಕ್ಸ್ ವೈಗೆ ಈಕ್ವಲ್ ಆಗೇ ಆಗುತ್ತೆ. ಕ್ಲಿಯರ್? ಓಕೆ, ಎಸ್. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್ ಚಿಲ್ಡ್ರನ್. The remaining topics of this lesson I'm going to continue in the next class.